ಹಲೋ ಹಲೋ ಮಕ್ಕಳೇ, ನಾನಿವತ್ತು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಆಮೆ ಮತ್ತು ಮೊಲದ ಕತೆ. ಒಂದು ಕಾಡಿನಲ್ಲಿ ಆಮೆ ಮತ್ತು ಮೊಲ ವಾಸವಾಗಿದ್ವು. ಆಮೆ ಮತ್ತು ಮೊಲ ಎರಡೂ ಸಹ ಒಂದಿನ ಒಂದು ಪಂದ್ಯವನ್ನು ಏರ್ಪಡಿಸ್ತವೆ. ಒಂದು ನಿರ್ದಿಷ್ಟ ದೂರದ ಹೊರಗೂ ಓಡುವಂಥ ಸ್ಪರ್ಧೆಯ ಒಂದು ಪಂದ್ಯವನ್ನು ಏರ್ಪಡಿಸ್ತವೆ. ಎರಡೂ ಸಹ ಓಡೋದಕ್ಕೂ ಸಹ ಶುರು ಮಾಡ್ತವೆ. ಜನ ಎಲ್ಲ ನಗ್ತಾರೆ, ಏನು ಆಮೆ ಮೊಲದ ಜೊತೆ ಓಡೋದಕ್ಕಾಗುತ್ತಾ, ಅದ್ರ ಜೊತೆ ಪೈಪೋಟಿ ಮಾಡೋಕ್ಕಾಗುತ್ತಾ ಅಂತ. ಅದು ಸಹಜವಾಗಿ ನೀವು ಸಹ ನಗ್ತಾ ಇರ್ತೀರ. ಹಾಗೆ ಆಮೆ ಮತ್ತು ಮೊಲ ಎರಡೂ ಸಹ ಓಡೋದಕ್ಕೆ ಶುರು ಮಾಡಿದ್ವು. ಆದರೆ ಮೊಲ ಒಂದೇ ಸಲ ಚಂಗನೆ ಹಾರಿ ಅದರ ಗುರಿನ ಹೋಗಿ ತಲುಪಿಸುತ್ತೆ. ಆಮೆ ನಿಧಾನವಾಗಿ ಹೋಗ್ತಾ ತನ್ನ ಗುರಿಗೆ ಅದು ಸಹ ತಲುಪುತ್ತೆ, ಬಹಳ ಬಹಳ ತಡವಾಗಿ. ಈಗ ಆಮೆಗೆ ಒಂದಿಷ್ಟು ಬೇಜಾರಾಯಿತು, ನಾನು ಆ ಗುರಿ ತಲುಪೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ದಿನ ಸಹ ಅದೇ ರೀತಿ ಅದೇ ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ಮತ್ತೆ ಪಂದ್ಯವನ್ನು ಏರ್ಪಡಿಸ್ತವೆ ಆಮೆ ಮತ್ತು ಮೊಲ. ಈಗ ಮೊಲಕ್ಕೆ ಒಂದಿಷ್ಟು ಆಲಸ್ಯತನ, ಏನು ಆಮೆ ನನ್ನ ಜೊತೆಯಲ್ಲಿ ಸ್ಪರ್ಧೆ ಮಾಡೋದಕ್ಕಾಗುತ್ತಾ ಅಂತ ಹೇಳಿಬಿಟ್ಟು ಸ್ವಲ್ಪ ದೂರ ಓಡೋಗ್ಬಿಟ್ಟು ಒಂದಿಷ್ಟು ಆಕಳಿಕೆ ಬಂತು, ನಿದ್ದೆ ಮಾಡಿಬಿಡ್ತು. ಆಮೆ ತನ್ನ ಎಷ್ಟು ವೇಗನೋ ಅಷ್ಟೇ ವೇಗದಲ್ಲಿ ನಿಧಾನವಾಗಿ ಹೋಗಿ ತನ್ನ ಗುರಿಯನ್ನು ತಲುಪಿಬಿಡುತ್ತೆ. ಮೊಲಕ್ಕೀಗ ಒಂದು ರೀತಿ ಮುಜುಗರ ಉಂಟಾಯಿತು. ಅಯ್ಯೋ, ನಾನು ಸೋತ್ಬಿಟ್ನಲ್ಲ, ಯಾಕೆ ಹೀಗಾಯಿತು, ನನ್ನ ಆಲಸ್ಯತನವೇ ಇದಕ್ಕೆ ಕಾರಣ ಆಯ್ತಲ್ಲ ಅಂತ. ಹಾಗೆ ಆಮೆಗೆ ಖುಷಿನೂ ಆಯಿತು. ನಾನು ಅದರ ಕನ್ಸಿಸ್ಟೆನ್ಸಿ ಏನು ವೇಗವಾಗಿ ಏನು ನಿಧಾನಗತಿಯಲ್ಲಿ ಹೋಗಬೇಕಾಗಿತ್ತು, ಹೋಗಿ ತನ್ನ ಗುರಿಯನ್ನು ಅದು ತಲುಪಿಡ್ತು. ಸ್ವಲ್ಪ ದಿನ ಆಯಿತು, ಮತ್ತೆ ಆಮೆ ಮತ್ತು ಮೊಲ ಮತ್ತೆ ಪಂದ್ಯವನ್ನು ಏರ್ಪಡಿಸ್ತವೆ. ಇನ್ನೊಂದು ಜಾಗದಲ್ಲಿ ಪಂದ್ಯವನ್ನು ಏರ್ಪಡಿಸ್ತವೆ. ಈಗ ಮೊಲ ಮತ್ತು ಆಮೆ ಎರಡೂ ಸಹ ಒಂದು ಟಾರ್ಗೆಟನ್ನು ಸೇರಿ ಸೆಟ್ ಮಾಡಿದ್ವು. ಇಲ್ಲಿ ಮೊಲ ಮತ್ತು ಆಮೆ ಎರಡೂ ಸಹ ಈಗ ಸೆಟ್ ಮಾಡಿದಂಥ ಒಂದು ಹೊಸ ಟಾರ್ಗೆಟ್ನಲ್ಲಿ ಓಡೋದಕ್ಕೆ ಶುರು ಮಾಡ್ತವೆ. ಮೊಲ ಓಡೋದಕ್ಕೆ ಶುರು ಓಡ್ತು ಒಂದು ಹಂತಕ್ಕೆ ಹೋಗಿ ನಿಂತೋಗ್ಬಿಡ್ತು. ಆಮೆ ಸಹಜವಾಗಿ ನಿಧಾನಗತಿಯಲ್ಲಿ ಬಂದು ಮೊಲ ನಿಂತಿದ್ದ ಜಾಗಕ್ಕೆ ಬಂದು ನಂತರದಲ್ಲಿ ವೇಗವಾಗಿ ಹೋಗೋದಕ್ಕೆ ಶುರುವಾಯಿತು. ಅಂದರೆ ಆ ಟಾರ್ಗೆಟ್ ಯಾವುದು ಅಂದರೆ ಒಂದು ನದಿ ದಡಕ್ಕೆ ಹೋಗಿ ಮೊಲ ನಿಂತೋಗ್ಬಿಟ್ಟಿದೆ. ಆ ನದಿಯ ದಡದಿಂದ ಆಚೆ ದಡಕ್ಕೆ ಆಮೆ ಏನು ಮಾಡ್ತು, ಅದರೊಳಗಡೆ ಇಳಿದು ಶರವೇಗದಲ್ಲಿ ಆ ಇನ್ನೊಂದು ದಡವನ್ನು ತಲುಪಿಬಿಡ್ತು. ಈಗ ಮೊಲಕ್ಕೆ ಆಶ್ಚರ್ಯ ಆಗೋಯ್ತು, ಏನಿದು, ನನ್ನ ಕೈಯಲ್ಲಿ ಆಮೆ ಜೊತೆ ಪೈಪೋಟಿ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ, ಸ್ಪರ್ಧೆಯಲ್ಲಿ ಸೋತ್ನಲ್ಲ ಅಂತ ಒಂದು ಮುಜುಗರ ಆಯಿತು. ಆಮೇಲೆ ನಂತರ ಮೊಲಕ್ಕೆ ಆಮೆ ಸಹ ಸಮಾಧಾನ ಮಾಡುತ್ತೆ, ನೀನು ಬೇಜಾರಾಗಬೇಡ, ಇಬ್ಬರೂ ಸೇರಿ ಇದೇ ಒಂದು ಟಾರ್ಗೆಟ್ಗೆ ಮತ್ತೆ ಹೋಗೋಣ ಅಂತ ಹೇಳ್ತು. ಇಬ್ಬರು ಒಂದು ಒಪ್ಪಂದ ಮಾಡಿಕೊಂಡು ಪಂದ್ಯವನ್ನು ಏರ್ಪಡಿಸೋದು. ಈ ಸಲ ಏನು ಮಾಡೋದು ಅಂತಂದರೆ ಆಮೆ ಮತ್ತು ಮೊಲ ನೆಲದ ಮೇಲೆ ಓಡೋವಂಥ ಸಂದರ್ಭದಲ್ಲಿ ಮೊಲ ಆಮೆಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತು. ಟಾರ್ಗೆಟನ್ನು ರೀಚ್ ಆಯಿತು ಬೇಗ. ಅಂದರೆ ಮೊಲ ಮತ್ತು ಆಮೆ ಎರಡೂ ಸಹ ಒಂದೇ ವೇಗದಲ್ಲಿ ಹೋಗಿ ಆ ಒಂದು ನದಿಯ ದಡವನ್ನು ತಲುಪ್ತವೆ. ಆಮೇಲೆ ನದಿ ದಡಕ್ಕೆ ಬಂದ ತಕ್ಷಣವೇ ಮೊಲ ಆಮೆಯ ಒಂದು ಹೆಗಲ ಮೇಲೆ ಚಿಪ್ಪಿನ ಮೇಲೆ ಕೂತ್ಕೊಳ್ತು. ಆಮೆ ವೇಗದಲ್ಲಿ ನದಿಯಿಂದ ಆಚೆಯ ದಡವನ್ನು ಹೋಗಿ ತಲುಪ್ತು. ಅಂದರೆ ಈ ಸಲ ಎರಡೂ ಸಹ ಗೆದ್ದಿದ್ವು. ಅಂದರೆ ಆ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಲ್ಲಿ ಕಥೆಯ ಸಾರಾಂಶ ನಮಗೇನು ಹೇಳ್ತಾ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಕೆಲವ್ರಿಗೆ ಬೌದ್ಧಿಕ ಸಾಮರ್ಥ್ಯ ಇರ್ಬೋದು, ಕೆಲವ್ರಿಗೆ ಮಾನಸಿಕ ಸಾಮರ್ಥ್ಯ ಇರ್ಬೋದು. ಯಾರೂ ಸಹ ಇಲ್ಲಿ ಮೇಲಲ್ಲ, ಯಾರೂ ಸಹ ಕೀಳಲ್ಲ. ಒಂದೊಂದು ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಶಕ್ತಿ ಒಂದೊಂದು ಜೀವಿಗಿರುತ್ತೆ, ಒಬ್ಬೊಬ್ಬ ವ್ಯಕ್ತಿಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ನಾವು ಗೌರವಿಸಬೇಕು. ಪ್ರತಿಯೊಬ್ಬರ ಜೊತೆ ನಮ್ಮ ಒಂದು ಉತ್ತಮವಾದಂಥ ಒಡನಾಟ, ಬಾಂಧವ್ಯ, ಸಂಯೋಜನೆಯಿಂದ, ಕೋರ್ಡಿನೇಷನ್ನಿಂದ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋಂಥದ್ದನ್ನು ನಾನು ಈ ಕಥೆಯ ಮೂಲಕ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ಎಲ್ರಿಗೂ ಸಹ
ನಮಸ್ಕಾರ. ಈ ಕಥೆಯನ್ನು ಕೇಳಿ ಇನ್ನು ಮುಂದೆ ಆದರೂ ತಂದೆ ತಾಯಿಗಳಿಗೆ ಗೌರವ ಕೊಡಿ, ಅವರ ಸ್ನೇಹಿತರಿಗೆ ಗೌರವ ಕೊಡಿ, ಪ್ರೀತಿ ಕೊಡಿ, ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನು ಗೌರವಿಸಿ. ಎಲ್ಲರಿಗೂ ಅವ್ರದ್ದೇ ಆದಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ. ಬಡವರು ಅಂತ ಹೇಳ್ಬಿಟ್ಟು ಕೀಳಾಗಿ ಕಾಣಬೇಡಿ. ಆ ಬಡವರು ಅತ್ಯಂತ ಕಡಿಮೆಯನ್ನು ಬಳಸ್ಕೊಂಡು ಈ ಸಂಪನ್ಮೂಲವನ್ನು, ಈ ಪ್ರಕೃತಿಯನ್ನು ಕಾಪಾಡ್ತಿದ್ದಾರೆ. ಶ್ರೀಮಂತರು ಏನು ತಮ್ಮ ಕೊಳ್ಳು ಬಾಕತನದ ಸಂಸ್ಕೃತಿಯಿಂದ ಎಲ್ಲದನ್ನೂ ಹಾಳು ಮಾಡ್ತಾಯಿದ್ದಾರೆ. ಹಾಗಾಗಿ ಯಾರೂ ಇಲ್ಲಿ ಮೇಲಲ್ಲ, ಯಾರೂ ಇಲ್ಲಿ ಕೀಳಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲರೂ ವರ್ತಿಸ್ತಿರ್ತಾರೆ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.